ನಮಸ್ಕಾರ ಸ್ನೇಹಿತರೆ. ವೃಷಭ ರಾಶಿ ಚಕ್ರದ 2ನೇ ಮಗು, ಭೂಮಿಯ ಮಗ, ಲಕ್ಷ್ಮಿ ಮಗ ನೀವು. ನಿಮ್ಮ ಅಧಿಪತಿ ಶುಕ್ರ ಅಂದರೆ ಸುಖ, ಸೌಂದರ್ಯ, ಸಂಪತ್ತು, ಆರಾಮ, ಆಹಾರ, ಪ್ರೀತಿ ಮತ್ತು ಕಲೆಯ ಕಾರಕ. ನೀವು ಭೂಮಿ ಇದ್ದ ಹಾಗೆ ಆಳವಾದ ಬೇರು, ಸ್ಥಿರತೆ, ತಾಳ್ಮೆ ನಿಮಗಿರುತ್ತೆ. ನಿಧಾನವಾಗಿ ಆದರೆ ಖಚಿತವಾಗಿ ಇದು ನಿಮ್ಮ ಲೈಫ್ ಪಾಲಿಸಿ. ಯೌವನದಲ್ಲಿ ನೀವು ದುಡಿದು ಆಸ್ತಿ ಕಟ್ತೀರಾ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ತೀರಾ, ಮನೆ ಕಟ್ತೀರಾ, ಒಳ್ಳೆಯ ಆಹಾರ, ಒಳ್ಳೆಯ ಬಟ್ಟೆ, ಆರಾಮದ ಜೀವನ ನಿಮಗೆ ಬಹಳ ಇಷ್ಟ. ನೀವು ತುಂಬ ರೊಮ್ಯಾಂಟಿಕ್ ಮತ್ತು ನಿಷ್ಠಾವಂತರು. ಒಮ್ಮೆ ಪ್ರೀತಿ ಮಾಡಿದರೆ ಕೊನೆಯವರೆಗೂ ಜೊತೆ ಇರ್ತೀರಾ. ನಿಮ್ಮ ಮೊಂಡುತನವೇ ನಿಮ್ಮ ಶಕ್ತಿ ಕೂಡ, ದೌರ್ಬಲ್ಯ ಕೂಡ ಹೌದು. ಆದರೆ ವೃಷಭ ರಾಶಿಯವರೇ, ಯೌವನದಲ್ಲಿ ನೀವು ಕಷ್ಟಪಟ್ಟು ಕಟ್ಟಿದ ಈ ಸಾಮ್ರಾಜ್ಯ ವಯಸ್ಸಾದ ಕಾಲದಲ್ಲಿ ಹೇಗಿರುತ್ತೆ? 60 ವರ್ಷ ದಾಟಿದ ಮೇಲೆ ಶುಕ್ರ ನಿಮಗೆ ಯಾವ ಶುಭ ಫಲ ಕೊಡುತ್ತಾನೆ, ಯಾವ ಸವಾಲು ತರುತ್ತಾನೆ, ನಿಮ್ಮ ಜೀವನದ 7 ಬೀಳುಗಳ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಹೇಳ್ತೀನಿ. ಕೊನೆಯವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನೀವು ವೃಷಭ ರಾಶಿಯವರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲು ವೃಷಭ ರಾಶಿಯವರ ಯೌವನ ಹೇಗಿರುತ್ತೆ ಅಂತ ನೋಡೋಣ. ಒಂದು ಮಾತಿನಲ್ಲಿ ಹೇಳಬೇಕು ಅಂದರೆ ಕಟ್ಟುವ ಕಾಲ. 20ರಿಂದ 55 ವರ್ಷದವರೆಗೆ ನೀವು ಇರುವೆ ಇದ್ದ ಹಾಗೆ ದುಡಿತೀರಾ. ಸಾಲ ತೀರಿಸಬೇಕು, ಮನೆ ಕಟ್ಟಬೇಕು, ಮಕ್ಕಳನ್ನು ಸೆಟಲ್ ಮಾಡಬೇಕು, FD ಮಾಡಬೇಕು, ಚಿನ್ನ ಕೊಳ್ಳಬೇಕು, ಭವಿಷ್ಯ ಸುರಕ್ಷಿತವಾಗಿರಬೇಕು ಅನ್ನೋದೇ ನಿಮ್ಮ ಏಕೈಕ ಗುರಿ. ಈ ಸಮಯದಲ್ಲಿ ನೀವು ಉಳಿತಾಯದಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ. ಅನಗತ್ಯ ಖರ್ಚು ನಿಮಗೆ ಇಷ್ಟ ಆಗಲ್ಲ. ಒಂದು ದಿನ ಕಷ್ಟ ಬರಬಹುದು ಅಂತ ಯೋಚಿಸಿ ದುಡ್ಡನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ತೀರಾ. ಇದರಿಂದಲೇ 50 ವರ್ಷಕ್ಕೆ ನಿಮ್ಮ ಬಳಿ ಒಳ್ಳೆಯ ಆಸ್ತಿ, ಒಳ್ಳೆಯ ಬ್ಯಾಲೆನ್ಸ್ ಇರುತ್ತೆ. ಜನ ಇವರು ಸೆಟಲ್ ಆಗಿದ್ದಾರೆ ಅಂತಾರೆ. ಆದರೆ ಈ ಓಟದಲ್ಲಿ ನೀವು ಆರೋಗ್ಯ ಮತ್ತು ಮಾನಸಿಕ ಶಾಂತಿಯನ್ನು ಮರೆತು ಬಿಡ್ತೀರಾ. ಆದರೆ ವಯಸ್ಸು 60 ದಾಟಿದ ಮೇಲೆ ಏನಾಗುತ್ತೆ? ಇಲ್ಲಿ ಆಟ ಬದಲಾಗುತ್ತೆ. ನಿಮ್ಮ ದೇಹ ನಿಧಾನವಾಗುತ್ತೆ. ಮೊದಲು 2 ಗಂಟೆ ತೋಟದಲ್ಲಿ ದುಡಿಯುತ್ತಿದ್ದ ನೀವು ಈಗ ಅರ್ಧ ಗಂಟೆಗೆ ಸುಸ್ತಾಗ್ತೀರಾ. ಶುಕ್ರ ನಿಮಗೆ ರುಚಿಕರವಾದ ಆಹಾರ ಕೊಟ್ಟಿದ್ದ, ಆದರೆ ಈಗ ಡಾಕ್ಟರ್ ಉಪ್ಪು ಕಡಿಮೆ ಮಾಡಿ, ಸಿಹಿ ಬೇಡ ಅಂತಾರೆ. ಇದು ನಿಮಗೆ ದೊಡ್ಡ ಪರೀಕ್ಷೆ. ಇನ್ನೊಂದು ಕಡೆ ಮಕ್ಕಳು ದೊಡ್ಡವರಾಗಿ ಅಪ್ಪ ಅಮ್ಮ ನೀವು ರೆಸ್ಟ್ ತಗೊಳ್ಳಿ, ನಾವು ನೋಡ್ಕೋತೀವಿ ಅಂತಾರೆ. ನಿಮ್ಮ ಕೈಯಲ್ಲಿದ್ದ ಆಸ್ತಿ, ದುಡ್ಡಿನ ಕಂಟ್ರೋಲ್ ಅವರ ಕೈಗೆ ಹೋಗುತ್ತೆ. ಇದು ವೃಷಭ ರಾಶಿಯವರಿಗೆ ಮೊದಲನೇ ದೊಡ್ಡ ಪರೀಕ್ಷೆ. ಯಾಕಂದರೆ ನೀವು ಬದಲಾವಣೆಯನ್ನು ಇಷ್ಟಪಡಲ್ಲ. ಆದರೆ ವಯಸ್ಸಾದ ಕಾಲ ಪೂರ್ತಿ ಕಷ್ಟ ಅಂತಲ್ಲ. ವೃಷಭ ರಾಶಿಯವರಿಗೆ 60ರ ನಂತರ 3 ದೊಡ್ಡ ಶುಭ ಫಲಗಳು ಸಿಗುತ್ತೆ. ಶುಭ ಫಲ 1, ಆರ್ಥಿಕ ಸುರಕ್ಷತೆ. ಯೌವನದಲ್ಲಿ ನೀವು ಕಷ್ಟಪಟ್ಟು ಕೂಡಿಟ್ಟ ಆಸ್ತಿ, ಬಾಡಿಗೆ ಮನೆ, FD, ಚಿನ್ನ ಎಲ್ಲ ಈಗ ನಿಮಗೆ ನೆರವಾಗುತ್ತೆ. ಹಣಕ್ಕಾಗಿ ಯಾರ ಮುಂದೆಯೂ ಕೈ ಚಾಚಬೇಕಾಗಿಲ್ಲ. ತಿಂಗಳಿಗೆ ಬರುವ ಬಡ್ಡಿ, ಪೆನ್ಷನ್ನಿಂದ ಆರಾಮವಾಗಿ ಜೀವನ ಮಾಡ್ತೀರಾ. ಮೊಮ್ಮಕ್ಕಳಿಗೆ ಗಿಫ್ಟ್ ಕೊಡೋಕೆ, ದಾನ ಮಾಡೋಕೆ ನಿಮ್ಮ ಬಳಿ ದುಡ್ಡಿರುತ್ತೆ. ಇದು ಶುಕ್ರ ಕೊಡೋ ದೊಡ್ಡ ವರ. ಶುಭ ಫಲ 2, ಸೌಂದರ್ಯ ಮತ್ತು ಕಲೆಯ ಕಾಲ. ರಿಟೈರ್ ಆದಮೇಲೆ ನಿಮಗೆ ಟೈಮ್ ಸಿಗುತ್ತೆ. ಆಗ ನೀವು ವರ್ಷಗಳಿಂದ ಆಸೆ ಪಟ್ಟಿದ್ದನ್ನು ಮಾಡ್ತೀರಾ. ತೋಟದಲ್ಲಿ ಹೂಗಿಡ ಬೆಳೆಸೋದು, ಹೊಸ ಅಡುಗೆ ಮಾಡೋದು, ಸಂಗೀತ ಕೇಳೋದು, ಮನೆಯನ್ನು ಅಲಂಕಾರ ಮಾಡೋದು. ನಿಮ್ಮ ಮನೆಗೆ ಬರುವವರೆಲ್ಲ ಎಷ್ಟು ಚೆನ್ನಾಗಿದೆ ಅಂತಾರೆ. ನಿಮ್ಮ ಕೈ ರುಚಿಗೆ ಎಲ್ಲರೂ ಫ್ಯಾನ್ ಆಗ್ತಾರೆ. ಶುಭ ಫಲ 3, ಗೌರವದ ಸಿಂಹಾಸನ. ವೃಷಭ ರಾಶಿಯವರು ನಂಬಿಕೆಗೆ ಅರ್ಹರು. ನೀವು 40 ವರ್ಷ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡಿರ್ತೀರಾ, ಒಂದೇ ಊರಲ್ಲಿರ್ತೀರಾ. ಆ ಕಾರಣದಿಂದ ಜನ ನಿಮ್ಮ ಮಾತನ್ನು ಗೌರವದಿಂದ ಕೇಳ್ತಾರೆ. ಊರಿನ ಜಗಳ, ಮನೆಯ ಸಮಸ್ಯೆ ಬಂದಾಗ ಅವರನ್ನು ಕೇಳಿ ಅಂತ ನಿಮ್ಮ ಬಳಿ ಬರ್ತಾರೆ. ನಿಮ್ಮ ಒಂದು ಮಾತು ಸಮಸ್ಯೆ ಬಗೆಹರಿಸುತ್ತೆ. ಈಗ 3 ದೊಡ್ಡ ಸವಾಲುಗಳ ಬಗ್ಗೆ ಮಾತಾಡೋಣ. ಇವುಗಳ ಬಗ್ಗೆ ಮೊದಲೇ ಗೊತ್ತಿದ್ರೆ ಖಂಡಿತ ತಪ್ಪಿಸಿಕೊಳ್ಳಬಹುದು. ಸವಾಲು 1, ಆರೋಗ್ಯ ಮತ್ತು ಆಹಾರದ ಪರೀಕ್ಷೆ. ವೃಷಭ ರಾಶಿ ಕುತ್ತಿಗೆ, ಗಂಟಲು, ಥೈರಾಯ್ಡ್, ತೂಕಕ್ಕೆ ಸಂಬಂಧಿಸಿದ್ದು. ವಯಸ್ಸಾದ ಮೇಲೆ ಶುಗರ್, ಕೊಲೆಸ್ಟ್ರಾಲ್, BP ಕಾಮನ್. ಯೌವನದಲ್ಲಿ ನೀವು ರುಚಿಗೆ ಮಾರು ಹೋಗಿ ತಿಂದಿರ್ತೀರ. ಈಗ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಇದು ನಿಮಗೆ ತುಂಬ ಕಷ್ಟವಾಗುತ್ತೆ. ಸವಾಲು 2, ಮೊಂಡುತನ ಮತ್ತು ಬದಲಾವಣೆಯ ಭಯ. ನಿಮಗೆ ಹೊಸ ಟೆಕ್ನಾಲಜಿ, ಆನ್ಲೈನ್ ಬ್ಯಾಂಕಿಂಗ್, ಮಕ್ಕಳ ಹೊಸ ಲೈಫ್ ಸ್ಟೈಲ್ ಅರ್ಥ ಆಗಲ್ಲ. ನಮ್ಮ ಕಾಲದಲ್ಲಿ ಹೀಗೆ ಇರಲಿಲ್ಲ ಅಂತ ವಿರೋಧ ಮಾಡ್ತೀರಾ. ಇದರಿಂದ ಮಕ್ಕಳ ಜೊತೆ ಅಂತರ ಬರುತ್ತೆ. ಬದಲಾವಣೆಗೆ ಹೊಂದಿಕೊಳ್ಳದಿದ್ದರೆ ಒಂಟಿತನ ಕಾಡುತ್ತೆ.
ಸವಾಲು 3. ಮೋಸ ಮತ್ತು ಸೋಮಾರಿತನ. ವೃಷಭ ರಾಶಿಯವರು ಒಳ್ಳೆಯವರನ್ನು ಬೇಗ ನಂಬ್ತೀರಾ. ರಿಟೈರ್ಮೆಂಟ್ ಹಣ ಬಂದಾಗ ಯಾರೋ ಇಲ್ಲಿ ಹೂಡಿಕೆ ಮಾಡಿದರೆ ಡಬಲ್ ಆಗುತ್ತೆ ಅಂದರೆ ನಂಬಿಬಿಡ್ತೀರಾ, ಆಮೇಲೆ ಮೋಸ ಹೋಗ್ತೀರಾ. ಇನ್ನೊಂದು ಕಡೆ ಶುಕ್ರನ ಪ್ರಭಾವದಿಂದ ಸುಮ್ಮನೆ ಮಲಗಿರೋಣ, ಟಿ ವಿ ನೋಡೋಣ ಅಂತ ಸೋಮಾರಿತನ ಬರುತ್ತೆ. ಇದರಿಂದ ಆರೋಗ್ಯ ಇನ್ನೂ ಹದಗೆಡುತ್ತೆ. ಹಾಗಾದರೆ ವೃಷಭ ರಾಶಿಯವರು ವಯಸ್ಸಾದ ಕಾಲದಲ್ಲಿ ಖುಷಿಯಾಗಿರೋದು ಹೇಗೆ? 3 ಮಂತ್ರಗಳನ್ನು ತಿಳಿಸಿಕೊಡ್ತೀನಿ. ಮಂತ್ರ 1. ಹೊಂದಾಣಿಕೆ ಮಾಡಿಕೊಳ್ಳಿ. ಕಾಲ ಬದಲಾಗುತ್ತಿದೆ ಅಂತ ಒಪ್ಪಿಕೊಳ್ಳಿ. ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಿ. ನಿಮ್ಮ ಅಭಿಪ್ರಾಯವನ್ನು ಪ್ರೀತಿಯಿಂದ ಹೇಳಿ. ಜಗಳ ಮಾಡಿದರೆ ನೀವು ಸೋಲ್ತೀರಾ. ಮಂತ್ರ 2. ದೇಹವೇ ಆಸ್ತಿ. ದಿನ 45 ನಿಮಿಷ ವಾಕಿಂಗ್ ಮಾಡಿ, ತೋಟ ಮಾಡಿ, ಮಣ್ಣಿನ ಜೊತೆ ಆಟ ಆಡಿ, ಉಪ್ಪು ಸಕ್ಕರೆ ಕಡಿಮೆ ಮಾಡಿ, ಆದರೆ ರುಚಿಯಾಗಿ ಅಡುಗೆ ಮಾಡಿ. ಆರೋಗ್ಯವಿದ್ದರೆ ಮಾತ್ರ ಶುಕ್ರನ ಸುಖ ಅನುಭವಿಸೋಕೆ ಆಗುತ್ತೆ. ಮಂತ್ರ 3. ಹಂಚಿಕೊಳ್ಳಿ. ನಿಮ್ಮ ಬಳಿ ಇರುವ ಅನುಭವ, ಪ್ರೀತಿ, ಹಣ ಎಲ್ಲವನ್ನ ಹಂಚಿಕೊಳ್ಳಿ. ಟ್ರಸ್ಟ್ ಮಾಡಿ. ಅನಾಥಾಶ್ರಮಕ್ಕೆ ಸಹಾಯ ಮಾಡಿ. ಮೊಮ್ಮಕ್ಕಳಿಗೆ ಕತೆ ಹೇಳಿ. ಹಣವನ್ನು ಬೀಗದಲ್ಲಿಟ್ಟರೆ ಅದು ಕಲ್ಲು, ಅದನ್ನು ಒಳ್ಳೆಯದಕ್ಕೆ ಬಳಸಿದರೆ ಅದು ಲಕ್ಷ್ಮಿ. ಯೌವನದಲ್ಲಿ ಕಟ್ಟಿದ್ರೆ ವಯಸ್ಸಾದ ಮೇಲೆ ಅನುಭವಿಸಿ. ಬಿಗಿಯಾಗಿ ಹಿಡಿದಿದ್ದನ್ನು ಸಡಲಿಸಿ, ಆಗ ಜೀವನ ಸುಖವಾಗಿರುತ್ತೆ. ವೃಷಭ ರಾಶಿಯವರೇ, ನೀವು ಭೂಮಿ ಇದ್ದ ಹಾಗೆ. ಭೂಮಿ ಯಾರಿಗೂ ತೊಂದರೆ ಮಾಡಲ್ಲ, ಎಲ್ಲರನ್ನೂ ಹೊತ್ತುಕೊಳ್ಳುತ್ತೆ. ನಿಮ್ಮ ಕೊನೆ ಕಾಲವು ಶಾಂತಿ, ಸಮೃದ್ಧಿ ಮತ್ತು ಪ್ರೀತಿಯಿಂದ ತುಂಬಿರಲಿ. ಈ ವಿಡಿಯೋ ಇಷ್ಟ ಆಯಿತಾ? ಓಂ ಶುಕ್ರಾಯ ನಮಃ ಅಂತ ಕಾಮೆಂಟ್ ಮಾಡಿ. ಶುಕ್ರದೇವನ ಆಶೀರ್ವಾದ ಪಡೆಯಿರಿ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ವೃಷಭ ರಾಶಿಯವರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.